ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ನಮ್ಮ ಈ ಪೇಂಟರ್ಸ್ಗಳು ಪೇಂಟನ್ನು ಯಾವುದೋ ಒಂದು ಅಂಗಡಿಯಲ್ಲಿ ತೊಗೊಂಡು ಹೋಗ್ತಾರೆ, ಪೇಂಟ್ ಹಚ್ತಾರೆ, ಓನರ್ ಜೊತೆಗೆ ದುಡ್ಡು ಇಸ್ಕೊಳ್ತಾರೆ, ಮನೆಗೆ ಬಂದುಬಿಡ್ತಾರೆ. ಅಷ್ಟೇ ಗೊತ್ತಿರೋದು. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಏನು ಅಂತಂದರೆ, ಈಗ ಏಷ್ಯನ್ ಕಂಪ್ನಿಯವರು ಪೇಂಟರ್ಸ್ಗಾಗಿನೇ ಒಂದು ಅನುಕೂಲ ಆಗಲಿ, ಒಂದು ಸಣ್ಣ ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಈಗ ಮಾಸ್ಟರ್ ಸ್ಟ್ರೋಕ್ ಅಂತಂದು ಹೇಳಿ ಒಂದು ಪಾಯಿಂಟ್ ಕಾರ್ಡ್ ಮಾಡಿದ್ದಾರೆ. ಅದು ಎಷ್ಟೋ ದಿನಗಳ ಹಿಂದೆನೂ ಇದೆ. ಅದಂದರೆ ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಜೊತೆಗಿರೋರಿಗೆ ಹೇಳೋಂಗೂ ಇಲ್ಲ. ಯಾಕೆ ಅಂದರೆ ಪಾಯಿಂಟನ್ನು ಅವ್ರು ತೊಗೊಂಬಂದು ಪೇಂಟನ್ನು ಯೂಸ್ ಮಾಡ್ತಾರೆ. ಆ ಪಾಯಿಂಟನ್ನು ನಾವು ಹಾಕೋಬೇಕು ಅನ್ನೋದು ಒಂದು ಉದ್ದೇಶನೂ ಇರ್ಬೋದು. ಅದಕ್ಕೋಸ್ಕರ ಅದು ಯಾವ ರೀತಿ ಏನು ಅಂತ ಹೇಳ್ತೀನಿ. ಫಸ್ಟು ನೀವು ಇವಾಗ ಏನು ನೀವು ಎಲ್ಲಿ ಪೇಂಟ್ ತೊಗೊತೀರಾ, ಯಾವ ಕಂಪ್ನಿ ಪೇಂಟ್ ತೊಗೊತೀರಾ, ಫಸ್ಟು ಆ ಕಂಪ್ನಿ ಡೀಲರ್ಶಿಪ್ದಾಗ ಹೋಗಿ. ಈಗ ಏಷ್ಯನ್ ಪೇಂಟ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಪೇಂಟನ್ನು ಡೀಲರ್ಶಿಪ್ದಾಗ ಹೋಗ್ಬಿಟ್ಟು, ಸರ್ ಹಿಂಗೆ ಈ ಥರ ನಮಗೆ ಮಾಸ್ಟರ್ ಸ್ಟ್ರೋಕ್ ಕಾರ್ಡನ್ನು ಮಾಡಿಕೊಡ್ಬೇಕು, ಅದಕ್ಕೇನು ಬೇಕು ಡಾಕ್ಯುಮೆಂಟ್ಸು ನಾವು ಕೊಡ್ತೇವೆ ಅಂದರೆ ಅವ್ರು ಹೇಳ್ತಾರೆ, ಒಂದು ಆಧಾರ್ ಕಾರ್ಡು, ಒಂದು ಪಾನ್ ಕಾರ್ಡು, ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ಕೊಡ್ತು ಅಂದರೆ ಅವಾಗ ಅವ್ರು ಏನು ಮಾಡ್ತಾರೆ, ಏಷ್ಯನ್ ಕಂಪ್ನಿಯವರು ಮಾಸ್ಟರ್ ಸ್ಟ್ರೋಕ್ ಏನು ಅಪ್ಲಿಕೇಶನ್ ಇದೆಯಲ್ಲ, ಆ ಕಂಪ್ನಿಯವರೇ ನಿಮ್ಮ ಎಲ್ಲ ಮಾಸ್ಟರ್ ಸ್ಟ್ರೋಕ್ ಅಪ್ಲಿಕೇಶನ್ ಫುಲ್ ಫಿಲಪ್ ಮಾಡಿ, ಆನಂತರ ಒಂದು BP ನಂಬರ್ ಅಂತ ಹೇಳಿ ಬರುತ್ತೆ. ಆ BP ನಂಬರು ನಿಮ್ದು ಏನು ಕೊಟ್ಟಿರ್ತೀರಲ್ಲ ಡಾಕ್ಯುಮೆಂಟ್ಸ್ ಎಲ್ಲ KYC ಬರುತ್ತೆ. ಆ BP ನಂಬರ್ ಹಾಕಿ ನೀವು ಒಂದು 24 hours ಬಿಟ್ಟ ಮೇಲೆ ನೀವು ಇನೇಬಲ್ ಮಾಡ್ಕೋಬೇಕು. ಆನಂತರ ಏನಾಗುತ್ತೆ ಅಂದರೆ ನಿಮಗೆ ಪಾಯಿಂಟ್ಸನ್ನು ನೀವು ಹಾಕ್ತಾ ಹೋಗ್ಬೋದು. ಯಾವ ರೀತಿ ಪಾಯಿಂಟ್ಸ್ ಹಾಕಬೇಕು ಏನು ಅಂತಂದರೆ, ಮೇನು ಈಗ ಏಷ್ಯನ್ ಕಂಪ್ನಿಯವರು ಲೀಟ್ರಿಂದ ಹಿಡಿದು 20 ಲೀಟ್ರ್ವರೆಗೂ ಪಾಯಿಂಟ್ ಹಾಕೋಬೋದು. ಯಾಕೆ ಅಂದರೆ ಅದು ವಾಲ್ಕೇರ್ ಬಿಟ್ಟು ಪಾಯಿಂಟ್ಸ್ ಹಾಕೋಬೋದು. ಇನ್ನೂ ಒಂದು ಪ್ರೇಮರಲ್ಲಿ ಡಮ್ ಪ್ರೂಫ್ ಸೀಲ್ಡ್ ಏನಿದೆಯಲ್ಲ, ಆ ಪ್ರೇಮರ್ಗೆ ಅಷ್ಟೇ ಪಾಯಿಂಟ್ ಕೊಡ್ತಾರೆ. ಇನ್ನು ಉಳಿಕೆರೋ ಯಾವುದೇ ರೀತಿಯಾದಂಥ ಪ್ರೇಮರ್ ತಗೊಂತು ಅಂದರೆ ಪಾಯಿಂಟ್ ಕೊಡೋಲ್ಲ. ಕಲರ್ಗೆ ಇದೆಯಲ್ಲ, ನೀವು ಲೀಟ್ರಿಂದ ಹಿಡಿದು 20 ಲೀಟ್ರ್ವರೆಗೂ ಯಾವ ಕಲರ್ ಯೂಸ್ ಮಾಡ್ತೀರೋ ಆ ಕಲರನ್ನು ಪಾಯಿಂಟನ್ನು ನಾವು ಹಾಕ್ಸ್ತಾ ಹೋಗ್ಬೇಕು. ಅದು ಯಾವ ರೀತಿ ಏನು ಅಂದರೆ, ಇವಾಗ ನೀವು ಒಂದು 20 ಲೀಟ್ರನ್ನ ಯಾವುದೋ ಒಂದು ಅಪೇಕ್ಷಾ ಅಥವಾ ಮೊದಲನೇ ಅಂದರೆ ಅಪೇಕ್ಷಾ ಟಾಪ್ ಕ್ವಾಲಿಟಿ ಪೇಂಟನ್ನು ಯಾವ್ದಾದ್ರು ತೊಗೊಂಡಿರ್ತಾರೆ. ಆ 20 ಲೀಟ್ರ್ ಡಬ್ಬಿಯಲ್ಲಿ ಏನು ನಾವು ನಂಬರ್ ಬರ್ದು ಕೊಡ್ತಾರಲ್ಲ, ಆ ನಂಬರ್ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನರ್ನಲ್ಲಿ ನಾವು ಏನು ಮಾಡಬೇಕು, ನಮ್ಮ ಮೊಬೈಲಲ್ಲಿ ಯಾವಾಗ ಅದು ಗೂಗಲ್ ಪ್ಲೇ ಸ್ಟೋರಿಂದ ಮಾಸ್ಟರ್ ಸ್ಟ್ರೋಕ್ ಅಂತ ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ಲ, ಇನ್ಸ್ಟಾಲ್ ಮಾಡ್ಕೊಂಡು BP ನಂಬರ್ ಹಾಕೊಂಡು ಎಲ್ಲ KYC ಆದ ನಂತರ ಅವಾಗ ಒಂದು ಸ್ಕ್ಯಾನರ್ ಅಂತ ಇರುತ್ತೆ. ಆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೋಡಬೇಕು. ಸ್ಕ್ಯಾನ್ ಮಾಡಿದೆ ಅಂದರೆ ಅದು 20 ಲೀಟ್ರಿಗೆ ಒಂದು 125 ಪಾಯಿಂಟ್ಸ್ ಏನೋ ಇರುತ್ತೆ. 125 ಪಾಯಿಂಟು 160 ಬರುತ್ತೆ. ಆ ಪಾಯಿಂಟ್ಸನ್ನು ನಾವು ಹಿಂಗೆ ಕಲೆಕ್ಟ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಡಬ್ಬಿಯಲ್ಲಿ ಸ್ಕ್ಯಾನ್ ಮಾಡ್ತಾ ಹೋಗ್ಬೇಕು. ಬೈ ಚಾನ್ಸ್ ಆಗಿ ಆ ಡಬ್ಬಿ ಬೇರೆಯವ್ರು ಯಾರಾದರೂ ಸ್ಕ್ಯಾನ್ ಮಾಡ್ತಾವೆ ಅಂದರೆ ಮತ್ತೆ ನಾವು ಡೀಲರ್ಶಿಪ್ಪಲ್ಲಿ ಹೋಗ್ಬಿಟ್ಟು ಈ ಥರ ಹಿಂಗಾಗಿದೆ ಅಂತಂದು ಹೇಳಿ ಅವ್ರಿಗೆ ಹೇಳಬೇಕು. ಸ್ಕ್ಯಾನ್ ಮಾಡೋ ಟೈಮ್ನಲ್ಲಿ ಯಾವ ಸ್ಕ್ಯಾನ್ ಮಾಡಿದ್ದಾರೆ ಏನು ಅಂತಂದೇಳಿ ಅವ್ರ ID ಪ್ರೂಫ್ ಸಮೇತನೂ ಬರುತ್ತೆ. ಅವಾಗ ನಾವು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನಾವು ಡೀಲರ್ಶಿಪ್ ಹೋಗಿ ಕೊಟ್ಟು ಅಂದರೆ ನಮಗೆ ರಿಟರ್ನ್ ಪಾಯಿಂಟ್ಸನ್ನು ನಮಗೆ ಹಾಕ್ತಾರೆ. ಆನಂತರ ಈಗ 4 ಲೀಟ್ರು ಯಾವ ರೀತಿ ಅಂದೆ ಅಂದರೆ, 4 ಲೀಟ್ರು ರಾಯಲ್ ಪ್ಲೇ ಏನು ಡಿಸೈನ್ಸ್ ಏನು ನಾವು ತೊಗೊಂಬರ್ತೇವಲ್ಲ ಅವು ಸ್ಕ್ಯಾನ್ ಆಗುತ್ತೆ. ಈಗ ಮಾಮೂಲಿ 1 ಲೀಟ್ರು ರಾಯಲ್ಲು ಅದನ್ನೇ ಅಂದರೆ ಟ್ಯಾಕ್ಟರ್ ಎಮಲ್ಷನ್ನು, ಪ್ರೀಮಿಯಂ ಎಮಲ್ಷನ್ ಅವು ಸ್ಕ್ಯಾನ್ ಆಗಲ್ಲ. ನಾವು ಹೋಗ್ಬಿಟ್ಟು ಮತ್ತೆ ಡೀಲರ್ಶಿಪ್ ತಕ್ಕ ಹೋಗಿ ನಮ್ಮದು BP ನಂಬರ್ ಕೊಟ್ಬಿಟ್ಟು ಆ BP ನಂಬರಿಂದ ನಾವು ಮತ್ತೆ ಪಾಯಿಂಟ್ಸ್ ಹಾಕೋಬೇಕು. ಅದು ಪಾಯಿಂಟ್ಸ್ ಹೆಂಗೆ ಏನು ಅಂದರೆ, ಮ್ಯಾಕ್ಸಿಮಮ್ ಒಂದು 5,000 ಪಾಯಿಂಟ್ಸ್ ಆಯ್ತು ಅಂದರೆ ನಮಗೆ ನಾವು ವಿಡ್ರಾಲ್ ಮಾಡ್ಕೋಬೋದು. 5,000 ಪಾಯಿಂಟ್ಸ್ಗೆ 2,500 ರೂಪಾಯಿ ದುಡ್ಡು ಕೊಡ್ತಾರೆ. ಅದು ನೇರವಾಗಿ ನಮ್ಮ ಅಕೌಂಟಿಗೆ ಬರುತ್ತೆ. ನಾವು 5 ಪಾಯಿಂಟ್ಸ್ಗೆ ₹1 ಅಂತ ಈ ಥರ ನಮಗೆ ಲೆಕ್ಕ ಹಾಕಿ ಕೊಡ್ತಾರೆ ಅವರು. ವರ್ಷಕ್ಕೆ ಒಂದ್ಸರಿ ನಮಗೆ ದುಡ್ಡು ಅಮೌಂಟ್ ಹಾಕ್ತಾರೆ. ಆನಂತರ ವರ್ಷಕ್ಕೊಂದ್ಸರಿ ದುಡ್ಡು ಹಾಕಲ್ಲ, ವರ್ಷಕ್ಕೊಂದ್ಸರಿ ಪಾಯಿಂಟನ್ನು ಕಲೆಕ್ಟ್ ಮಾಡ್ತಾರೆ. ನಾವು ಅಷ್ಟರೊಳಗೆ ನಮ್ಮ ಪಾಯಿಂಟ್ಸ್ ಆಯ್ತು ಅಂದರೆ ನಾವು ಆವಾಗಲೇ ನಾವು ಪಾಯಿಂಟ್ಸ್ಗೆ ವಿಡ್ರಾಲ್ ಕೊಡ್ಬೋದು. 24 ಅವರ್ಸಲ್ಲಿ ದುಡ್ಡು ನಮಗೆ ನಮ್ಮ ಅಮೌಂಟಿಗೆ ಬರುತ್ತೆ. ಇನ್ನೂ ಒಂದು, ಈಗ ನಾವು ಪೇಂಟ್ ಮಾಡೋ ಟೈಮ್ನಲ್ಲಿ ಕಾಯಿನ್ ಬಂದಿರುತ್ತೆ, ₹10, ₹20, ₹30 ಕಾಯಿನ್ಸ್ಗಳು ಬಂದಿರ್ತಿದೆ. ₹10, ₹20 ತೊಗೊಂಡೋಗಿ ಡೀಲರ್ಶಿಪ್ ತಕ್ಕ ಹೋಗಿ ಕೊಡ್ತು ಅಂದರೆ ಅವ್ರಿಗೂ ಕಿರಿಕಿರಿ, ನಮಗೂ ಕಿರಿಕಿರಿ. ಯಾಕೆಂದರೆ ಅವ್ರಿಗೂ ಒಂದು ಟೈಮ್ನಲ್ಲಿ ಬಿಸ್ನೆಸ್ ಆಗಿರಲ್ಲ. ಏನಪ್ಪ ಇವ್ನು ಇವಾಗ ಬರ್ತಾನೆಲ್ಲ ಪೇಂಟ್ರ್ ಅಂತಂದು ಹೇಳ್ತಾರೆ, ನಾಳೆ ಬಾ ನಾಡ್ದು ಬಾ ಅಂತ ಅನ್ನೋದು ತಪ್ಪುತ್ತೆ. ಯಾಕಂದರೆ ನಾವು ಟೋಕನ್ನು ಸರಿ ನಾವು ಅದರಲ್ಲೇ ಸ್ಕ್ಯಾನ್ ಮಾಡ್ಕೋಬೋದು. ಆ ಥರ ಸಿಸ್ಟಮ್ ಇಟ್ಟಿದ್ದಾನೆ. ಟೋಕನ್ನು ಕೂಡ ಅಷ್ಟೇ, ನೀವು ₹100 ಯಾವಾಗ ಆಗುತ್ತೆ ಆವಾಗ ನೀವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ನೀವೇ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಒಂದು ನಿಮಗೆ ಯೂಸ್ ಆಗೈತೆ ಅನ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅಪ್ಲಿಕೇಶನನ್ನು ಯೂಸ್ ಮಾಡಿ. ಏಷ್ಯನ್ ಪೇಂಟಿನ ಮಾತ್ರ
ನಿಮಗೆ ಬೇರೆ ಪೇಂಟನ್ನು ಯೂಸ್ ಮಾಡ್ತೇವೆ, JSW ಮಾಡ್ತೇವೆ, ಬಿರ್ಲಾ ಮಾಡ್ತೇವೆ, ನಿಪ್ಪಾನ್ ಮಾಡ್ತೇವೆ, ನಿರ್ಲಾಕ್ ಮಾಡ್ತೇವೆ ಅಂದರೆ ಅದೇ ಆದಂಥ ಬೇರೆ ಅಪ್ಲಿಕೇಶನ್ಸ್ ಇದೆ. ಅಲ್ಲಿ ಆ ಡೀಲರ್ಶಿಪ್ ಅಲ್ಲಿ ಹೋಗಿ ನೀವು ಆ ಥರ ಮಾಡಿಕೊಡಿ ಅಂದರೆ ಮಾಡಿಕೊಟ್ಟೇ ಕೊಡ್ತಾರೆ, ಯಾರು ಮಾಡಿಕೊಡಲ್ಲ ಅನ್ನಂಗಿಲ್ಲ. ಯಾಕೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಪೇಂಟರ್ಸ್ಗಳಿಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಯೂಸ್ ಆಗಲಿ. ಇನ್ನೂ ಒಂದು ನಮಗೆ ಇವಾಗ ಈಗ ಅದು ಏನು ಮಾಸ್ಟರ್ ಸ್ಟ್ರೋಕ್ ಕಾರ್ಡಿಂದ ಏನು ಉಪಯೋಗಪ್ಪ ಅಂದರೆ, ನಮಗೆ ಕೆಲವೊಂದು ಟೈಮು ಗಿಫ್ಟ್ಗಳು ಬರುತ್ತೆ. ಗಿಫ್ಟ್ಗಳು ಅಂದರೆ ಈ ಜರ್ಕಿನ್ ಅಂತಂದು ಹೇಳಿ, ರೇನ್ ಕೋಟ್ ಅಂತಂದು ಹೇಳಿ, ಛತ್ರಿ ಅಂತ, ಹಾಟ್ ಬಾಕ್ಸ್ ಅಂತಂದು ಹೇಳಿ ಗಿಫ್ಟು ಬರುತ್ತೆ. ಇನ್ನು ಒಂದು ಏನಾಗುತ್ತೆ ಅಂದರೆ, ನಮಗೆ ಈಗ ವರ್ಷ ಒಂದ್ಸರಿ ಏನಾಗುತ್ತೆ, ದೀಪಾವಳಿ ಟೈಮ್ನಲ್ಲಿ ನಮ್ಮ ಮನೆಗೆ ಸೀದಾ ಕೊರಿಯರ್ ನಮಗೆ ಶೆಡ್ ಕಾರ್ಡ್ ಅಂತ ಕಳಿಸ್ತಾರೆ. ಒಂಥರ ಪ್ಯಾಡ್ ಅಂತ ಇರುತ್ತೆ. ನಮಗೆ ಆಯಿಲ್ ಪೇಂಟು ಮತ್ತು ವಾಟರ್ ಪೇಂಟು ಎಲ್ಲ ಪೇಂಟ್ ನಂಬರ್ಸ್ಗಳು ಕಾರ್ಡ ಬರುತ್ತೆ. ಅದು ಒಂದು ಯೂಸ್ ಆಗೋದಂಗೆ ಆಗುತ್ತೆ. ಇನ್ನು ಒಂದು ನಾವು ಪೇಂಟ್ ಕೊಟೇಶನ್ ಕೊಡೋದಕ್ಕೆ ನೋಟ್ಸ್ ಟೈಪು ಕೊಡ್ತಾರೆ. ಒಳ್ಳೆ ಯೂಸ್ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.